ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಾನು ನೋಡಿದ್ದೀನಿ ಪಪ್ಪಿ. ಆ, ತುಂಬಾನೇ ಒಳ್ಳೆ ಆಕ್ಟ್ರು ನಮ್ ಜಗದೀಶ್ ಅವರು, ಆದಿತ್ಯ ಅವರು, ಮತ್ತೆ ದುರ್ಗಪ್ಪನವರಲ್ಲಿ ಅಣ್ಣ ಬರೋಣ, ಮತ್ತೆ ರೇಣುಕಾ ಮೇಡಮ್ ಅವ್ರು ಬನ್ನಿ. ಇವ್ರೆಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಿಮ್ಮ ಅಪ್ಪನಿಗೆ ಹೇಳಲ್ವಾ ನಾಯಿಕಾಯಿ ಅಂತ? ಅದಕ್ಕೆ ಇವ್ರು ಡೈಲಾಗ್ ಹೇಳಿದ್ರೇನೆ ಕರೆಕ್ಟ್ ಆಗಿರುತ್ತೆ ಅಲ್ವಾ? ಬೆಳಗ್ಗೆಯಿಂದ ನಾಯಿ ಒದರಕೈತೈತಿ, ಕರ್ಕೊಂಡ್ ಹೋಗೋದ್ ಹೊರಗ. ಬಿಡು ಬೇವ, ಅಲ್ಲಿ ಹೋಗಿ ನಾನು ಹೇಳಕ್ ಬಿಡಲ್ಲ ಅದು. ಅಪ್ಪದಂಗ ಅಪ್ಪ ಕರ್ಕೊಂಡ್ ಹೋಗ್ಬಿಡು ಬೇ. ನೀ ಮೌಲ್ ಬೇಬರ್ಸುಳೆ ಮಗನ ನಾಯಿ ಕೈ ಮಾಡಿ ಅಲ್ಲೇ ನಾನು ತಗೊಂಡ್ ಹೋಗತ್ತಾಗ. ಎಷ್ಟು ಸಹಜವಾದ ಅಭಿನಯ, ಅದ್ಭುತವಾಗಿತ್ತು. ಪಪ್ಪಿ ಸಿನಿಮಾದ ಕಡೆಯಿಂದ ಧ್ರುವ ಸರ್ಜಾ ಸರ್ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು. ಇಲ್ಲ, ಈ ಸಿನಿಮಾದಲ್ಲಿ ಆದಿತ್ಯ ಅವರು, ಮತ್ತೆ ಜಗದೀಶ್ ಅವರು, ರೇಣುಕಾ ಮೇಡಮ್ ಅವರು, ದುರ್ಗಪ್ಪನವರು ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆಯುಷ್ ಸರ್ ಅವರು. ಈ ಚಿತ್ರ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸುತ್ತೆ. ಅಂದ್ರೆ ಒಂದು ನಾಯಿ ಅಂದ್ರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ, ಬಟ್ ತುಂಬಾನೇ ಚೆನ್ನಾಗಿರುವಂತ ಎಮೋಷನ್ಸ್ ಇದೆ. ದಯವಿಟ್ಟು ಎಲ್ರು ಈ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೇನೆ. ಯಾಕಂದ್ರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈ ಬಿಟ್ಟಿಲ್ಲ. ಈ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎಂಕರೇಜ್ ಮಾಡ್ದಂಗಾಗತ್ತೆ. ನೀವು ಯಾರಿಗೂ ಕೈ ಬಿಟ್ಟಿಲ್ಲ, ದಯವಿಟ್ಟು ಕಲಾವಿದ್ರು ಕೈ ಹಿಡೀರಿ. ಇವ್ರು ನಿಜವಾದ ಕಲಾವಿದ್ರು. ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ, ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು. ಸೊ ಇಡೀ ಎಂಟೈರ್ ಟೀಮ್ಗೆ, ಪಪ್ಪಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಅನ್ಸ್ಮಯ. ಸೊ ಪಪ್ಪಿ ಅಂತ ಬಂದ್ಮೇಲೆ ವೇದಿಕೆಯಲ್ಲಿ ಪಪ್ಪಿ ಕೂಡ ಬರ್ಬೇಕು, ಕಾಯ್ತಾ ಇದೆ ಎಲ್ಲ ಪಪ್ಪಿ. ಸೊ ಪ್ರೆಸೆಂಟ್ ಪಪ್ಪಿ ಸಿನಿಮಾದ ನಿರ್ದೇಶಕರು ಆಯುಷ್ ಪಪ್ಪಿ ಅವರು. ಈಗ ಆಲ್ರೆಡಿ ಫಸ್ಟ್ ಲವ್ ಎನ್ನುವಂತಹ ಒಂದು ಸಿನಿಮಾವನ್ನ ಮಾಡಿದ್ದು 2ನೇ ಸಿನಿಮಾ ಅವರಿಗೆ. ಹಾಗೆ ಪ್ರೊಡ್ಯೂಸರ್ ಅಂದಪ್ಪ ಸಂಕನೂರು. ಧ್ರುವ ಸರ್ಜಾ ಸರ್ ಕಳ್ದೋಗ್ಬಿಟ್ಟಿದೆ, ನೋಡ್ತಾರೆ. ಪ್ರೊಡ್ಯೂಸರ್ ಅಂದಪ್ಪ ಸಂಕನೂರು ಅವರು, ಹಾಗೆ ಟಿಒಪಿ ಸ್ಪೆಷಾಲಿಟಿ ಆಫ್ ಮನು ಸರ್. ಚಿತ್ರತಂಡ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.